ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನಾವು ವಾರದ ಫಲಗಳಲ್ಲಿ ಮೇಷರಾಶಿಯಿಂದ ತುಲಾರಾಶಿಯವರಿಗೆ ಭಾಗ 1ರಲ್ಲಿ ಹೇಳಿದ್ದೇವೆ. ಈಗ ಭಾಗ 2ರಲ್ಲಿ ವೃಶ್ಚಿಕ ರಾಶಿಯಿಂದ ಮೀನರಾಶಿಯವರಿಗೆ ಈ ವಾರದಲ್ಲಿ ಅಂದರೆ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾ ಇರುವಂತಹ ಈ ಜನವರಿ 11ರಿಂದ ಜನವರಿ 17ರವರೆಗೂ 12 ರಾಶಿಗಳಿಗೆ ರಾಶಿ ಭವಿಷ್ಯವನ್ನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೇವೆ. ದಯವಿಟ್ಟು ನಮ್ಮ ವಿಡಿಯೋಗಳು ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ವೃಶ್ಚಿಕ ರಾಶಿ 7ನೇ ರಾಶಿಯಾಗಿರುವಂತಹ ವೃಶ್ಚಿಕ ರಾಶಿ ಜಾತಕರಿಗೆ ಈ ವಾರ ಒಂದು ರೀತಿ ಧನಸ್ಥಾನಕ್ಕೆ ರಾಶ್ಯಾಧಿಪತಿಯಾಗಿರುವಂತಹ ಕುಜ ಆಗಮನ, ಅದು ರವಿಯ ಜೊತೆ ಇರುವುದರಿಂದ ರವಿ ಬುಧ ಕುಜ ಇವರಿ 3 ಗ್ರಹಗಳು ಕೂಡ ಕುಟುಂಬ ಸ್ಥಾನದಲ್ಲಿ ಇರುವುದರಿಂದ ಹಣಕಾಸಿನ ಪರಿಸ್ಥಿತಿ ಹಿಂದಿನ ದಿನಗಳಿಗೆ ಕಂಪೇರ್ ಮಾಡಿದ್ರೆ ಈಗ ತುಂಬ ಅನುಕೂಲ ಅಪರೂಪವಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಫಿನಾನ್ಷಿಯಲ್ ಆಗಿ ಯಾವುದೇ ರೀತಿ ತೊಂದರೆ ಇರಲ್ಲ. ಮುಖ್ಯವಾಗಿರುವಂಥ ಕೆಲವೊಂದು ಹಣಕಾಸಿನ ಅವಶ್ಯಕತೆಗಳು, ಅಗತ್ಯಗಳು ಎಲ್ಲವೂ ಕೂಡ ಈ ವಾರದಲ್ಲಿ ನಿಮಗೆ ಈಡೇರುತ್ತೆ. ಏನಾದರೂ ಮುಖ್ಯವಾದ ವಸ್ತುಗಳನ್ನು ಪರ್ಚೇಸ್ ಮಾಡಬೇಕು ತುಂಬ ದಿನಗಳಿಂದ ಅಂತ ಅಂದ್ಕೊಂಡಿರುವಂತಹ ವ್ಯಕ್ತಿಗಳು ಈ ವಾರದಲ್ಲಿ ಅದನ್ನು ಪರ್ಚೇಸ್ ಮಾಡುವುದಕ್ಕೆ ತುಂಬ ಅನುಕೂಲವಾಗಿರುತ್ತೆ. ಸಾಕಷ್ಟು ಹಣಕಾಸಿನ ಸಮಸ್ಯೆಗಳನ್ನೋದು ಈ ವಾರದಲ್ಲಿ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ನು ಆದಾಯ ಮಾರ್ಗಗಳು ಅನ್ನೋದು, ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಪಡೆಯೋದಕ್ಕೆ ನೀವು ಮಾಡುವಂತಹ ಪ್ರಯತ್ನಗಳು, ವಿವಿಧ ಮಾರ್ಗಗಳ ಮುಖಾಂತರ ಆದಾಯವು ಈ ವಾರದಲ್ಲಿ ನಿಮಗೆ ಅನುಕೂಲವಾಗಿರುತ್ತೆ. ಕೆಲವೊಂದು ಗಣ್ಯ ವ್ಯಕ್ತಿಗಳ ಜೊತೆ ಆಗುವಂತಹ ಪರಿಚಯ, ಅವರೊಡನೆ ನೀವು ಮಾಡ್ತಾ ಇರುವಂತಹ ಸ್ನೇಹ, ಅವರು ಸಹ ಈ ವಿಷಯಗಳಲ್ಲಿ ಮುಖ್ಯವಾಗಿ ಕೆಲವೊಂದು ವ್ಯಕ್ತಿಗಳು ತಮ್ಮ ಸಹಾಯ ಸಹಕಾರ ಇನ್ಫ್ಲೂಯೆನ್ಸಿಂದ ಕೆಲವೊಂದು ವಿಷಯಗಳನ್ನು ಪೂರ್ತಿ ಮಾಡೋದಕ್ಕೆ ಈ ಮುಖ್ಯ ವ್ಯಕ್ತಿಗಳ ಆಗಮನ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆಗೆ ದಾರಿ ಮಾಡಿಕೊಡುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಕೆಲವೊಂದು ಶುಭ ಸುದ್ದಿಗಳನ್ನು ಈ ವಾರದಲ್ಲಿ ಕೇಳುವಂತಹ ಸಮಯ ಅಂತ ಹೇಳಬಹುದು. ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳು ಯಾವುದೇ ಆತಂಕಗಳು ಇಲ್ಲದೆ ಸಾಮರಸ್ಯವಾಗಿ ಪ್ರಶಾಂತವಾಗಿ ನೀವು ಈ ವಾರದಲ್ಲಿ ಪೂರ್ತಿ ಮಾಡ್ತೀರಾ. ನೀವು ಮಾಡುವಂತಹ ವೃತ್ತಿ ವ್ಯಾಪಾರಗಳು ಕೂಡ ಯಾವುದೇ ಏರಿಳಿತಗಳು ಇಲ್ಲದೆ ಒಂದು ಸ್ಟೆಬಿಲಿಟಿ ಅನ್ನೋದು, ಒಂದು ಸ್ಥಿರತ್ವ ಅನ್ನೋದು ಕಾಣೋದಕ್ಕೆ ಈ ವಾರ ತುಂಬ ಅನುಕೂಲವಾಗಿರುತ್ತೆ. ಕೆಲವೊಂದು ಮುಖ್ಯವಾದ ವ್ಯವಹಾರಗಳು, ಮುಖ್ಯವಾದ ಪ್ರಯತ್ನಗಳು ತುಂಬ ಸಕ್ಸಸ್ಫುಲ್ಲಾಗಿ ಯಾರ ಮೇಲೂ ಡಿಪೆಂಡ್ ಆಗಿದೆ, ನಿಮ್ಮ ಸ್ವಂತ ಪ್ರಯತ್ನದಿಂದ ಪೂರ್ತಿ ಮಾಡೋದಕ್ಕೆ ಈ ವಾರ ತುಂಬ ಅನುಕೂಲವಾಗಿರುತ್ತೆ. ನೀವು ಮಾಡ್ತಾ ಇರುವಂತಹ ಅಡಿಷ್ನಲ್ ಇನ್ಕಮ್ ಪ್ರಯತ್ನಗಳು, ನಿಮಗೆ ಬೇರೆ ಮೂಲಗಳಿಂದ ಏನಾದರೂ ಆದಾಯವನ್ನು ಪಡೆಯಬೇಕು ಅಂತ ಮಾಡ್ತಾ ಇರುವಂತಹ ಸೈಡ್ ಇನ್ಕಮ್ ಪ್ರಾಜೆಕ್ಟ್ಸ್, ಸೈಡ್ ಇನ್ಕಮ್ ಅಟೆಂಪ್ಟ್ಸ್ ಏನಿರುತ್ತೋ ಅವೆಲ್ಲವೂ ಕೂಡ ಅನುಕೂಲವಾಗಿರುತ್ತೆ. ಮನೆಯಲ್ಲಿ ಹೊರಗಡೆ ಅದ್ಭುತವಾಗಿರುವಂತಹ ಒಂದು ಅನುಕೂಲ ವಾತಾವರಣವನ್ನು ನೀವು ಕಾಣಬಹುದು. ಆದರೆ ವೆನ್ ಇಟ್ ಕಮ್ಸ್ ಟು ದ ಫಿನಾನ್ಷಿಯಲ್, ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಕುಟುಂಬ ಸದಸ್ಯರಿಂದ ಸ್ವಲ್ಪ ಒತ್ತಡವನ್ನು ನೀವು ನಿರೀಕ್ಷೆ ಮಾಡಬಹುದು. ಅಂದರೆ ಕೆಲವೊಂದು ಹಣಕಾಸಿನ ವ್ಯವಹಾರಗಳಲ್ಲಿ, ನಿಮ್ಮ ವೈಯಕ್ತಿಕ ವಿಷಯಗಳಲ್ಲಿ ನಿಮ್ಮ ಕುಟುಂಬ ಸದಸ್ಯರ ಇನ್ವಾಲ್ವ್ಮೆಂಟ್ ಅಥವಾ ಕೆಲವೊಂದು ವಿಷಯಗಳನ್ನು ನೀವು ಅವರಿಗೆ ಎಕ್ಸ್ಪ್ಲೈನ್ ಮಾಡುವಂತಹ ಅವಶ್ಯಕತೆ ಬರಬಹುದು. ಈ ವಾರ ಮುಖ್ಯವಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಸಣ್ಣ ಪುಟ್ಟ ಬರುತ್ತೆ ಹೋಗುತ್ತೆ ಅಂತ ನೆಗ್ಲೆಕ್ಟ್ ಮಾಡುವುದು ಬೇಡ. ಏನಾದರೂ ಕೆಲವೊಂದು ಲಕ್ಷಣಗಳು ಕಂಡು ಬಂದ ತಕ್ಷಣ ಸೂಕ್ತ ಚಿಕಿತ್ಸೆಯನ್ನು ಪಡೆಯೋದು ಉತ್ತಮ. ನೀವು ಮಾಡುವಂತಹ ಪ್ರಯಾಣಗಳು ಅದ್ಭುತ ರೀತಿಯಲ್ಲಿ ನಿಮಗೆ ಲಾಭಗಳನ್ನು ನೀಡುತ್ತೆ. ವೃಶ್ಚಿಕ ರಾಶಿಯವರಿಗೆ ಒಟ್ಟಾಗಿ ಈ ವಾರ ಆರೋಗ್ಯದ ಮೇಲೆ ಸ್ವಲ್ಪ ಗಮನವಿರಲಿ ಅಂತ ಹೇಳ್ತಾ, ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿ ಮೂಲ ನಕ್ಷತ್ರದ 4 ಪಾದಗಳಲ್ಲಿ, ಪೂರ್ವಾಷಾಢ ನಕ್ಷತ್ರದ 4 ಪಾದಗಳಲ್ಲಿ, ಉತ್ತರಾಷಾಢ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸುವಂತಹ ಜಾತಕರು ಧನಸ್ಸು ರಾಶಿಗೆ ಸೇರ್ತಾರೆ. ಈ ವಾರದಲ್ಲಿ ರಾಶ್ಯಾಧಿಪತಿಯಾಗಿರುವಂತಹ ದೇವಗುರು ಬೃಹಸ್ಪತಿಯು, ರವಿಯು, ಕುಜ, ಶುಕ್ರ ಈ ಗ್ರಹಗಳು ಪೂರ್ತಿ ಸ್ಥಾಯಿಯಲ್ಲಿ ನಿಮಗೆ ಅನುಕೂಲವಾಗಿ ಒಂದು ಪಂಚಗ್ರಹ ಕೂಟ ಚಂದ್ರನ ಜೊತೆ ಸೇರಿ 19ನೇ ತಾರೀಕು ಒಂದು ಪಂಚಗ್ರಹ ಕೂಟ ನಿರ್ಮಾಣ ಆಗ್ತಾ ಇದೆ ಮಕರ ರಾಶಿಯಲ್ಲಿ. ಮುಖ್ಯವಾಗಿ ಈ ಗ್ರಹಗಳ ಅನುಕೂಲವಾಗಿ ಬದಲಾವಣೆ ಆಗ್ತಾ ಇರೋ ಕಾರಣದಿಂದ ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ
ಪ್ರಮೋಷನ್ಸ್ ಸಿಗುವುದಾಗಿರ್ಬೋದು, ನಿಮ್ಮ ಮಾತಿಗೆ ಒಳ್ಳೆಯ ರೀತಿಯಲ್ಲಿ ಬೆಲೆ ಸಿಗುವುದಾಗಿರ್ಬೋದು, ನಿಮ್ಮ ಆದಾಯದಲ್ಲಿ ಜೀತ ಮತ್ತು ವೇತನಗಳಲ್ಲಿ ಅಧಿಕ ವೇತನವನ್ನು ಅಂದರೆ ಅದರಲ್ಲಿ ಸ್ವಲ್ಪ ಹೆಚ್ಚಳ ಆಗುವಂತಹ ಸಂದರ್ಭಗಳು ಅನುಕೂಲವಾಗಿರುತ್ತೆ. ಇನ್ನು ವ್ಯಾಪಾರಗಳಲ್ಲಿ ಅದ್ಭುತ ರೀತಿಯಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗೆ ಮೀರಿ ಲಾಭಗಳನ್ನು ನೋಡುವಂತಹ ಸಮಯ ಈ ವಾರ ಆಗಿರುತ್ತೆ. ನೀವು ಪರ್ಟಿಕ್ಯುಲರ್ ಆಗಿ ಈಗ ಮಾಡ್ತಾ ಇರುವಂತಹ ಉದ್ಯೋಗದಿಂದ ಉತ್ತಮ ಸ್ಥಿತಿಯಲ್ಲಿ ಉತ್ತಮ ಆದಾಯವನ್ನು ಕೊಡುವಂತಹ ಉದ್ಯೋಗಕ್ಕೆ ಬದಲಾಗೋಣ ಅಂತ ಮಾಡುವಂತಹ ನಿಮ್ಮ ಪ್ರಯತ್ನಗಳೆಲ್ಲವೂ ಕೂಡ ತುಂಬ ಅನುಕೂಲವಾಗಿ ನಿಮಗೆ ಕೂಡಿ ಬರುತ್ತೆ. ಹಣಕಾಸಿನ ವಿಷಯಗಳಿಗೆ ತುಂಬ ಅನುಕೂಲವಾಗಿರುವಂತಹ ಸಮಯ ಈ ವಾರ ಅಂತ ಹೇಳಬಹುದು. ಮುಖ್ಯವಾಗಿರುವಂತಹ ಕೆಲವೊಂದು ನಿರ್ಧಾರಗಳು, ಪ್ರಯತ್ನಗಳು, ವ್ಯವಹಾರಗಳು ಕೂಡ ನಿಮಗೆ ಅನುಕೂಲವಾಗಿ ಅದ್ಭುತ ರೀತಿಯಲ್ಲಿ ಸಕ್ಸಸ್ ಆಗುತ್ತೆ. ಆದರೆ ಕೆಲವೊಂದು ನಿರ್ಧಾರಗಳು ಮಾಡುವಾಗ ಕೆಲವೊಂದು ಧೈರ್ಯದಿಂದ ಸ್ವಲ್ಪ ನಿಧಾನವಾಗಿ ಅದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ಕೆಲವೊಂದು ಅನುಭವಜ್ಞರ ಸಲಹೆಗಳು ತಗೊಂಡು ಮುಂದಕ್ಕೆ ಹೋಗೋದು ಒಳ್ಳೆಯದು. ಇನ್ನು ಯಾವುದಾದ್ರೂ ಪ್ರಾಪರ್ಟಿ ರಿಲೇಟೆಡ್ ಅಥವಾ ಫಿನಾನ್ಷಿಯಲ್ ರಿಲೇಟೆಡ್ ವಿಷಯಗಳಂತ ಬಂದಾಗ, ವ್ಯವಹಾರಗಳಂತ ಬಂದಾಗ ಆವೇಶದಲ್ಲಿ ನಿರ್ಧಾರ ತಗೊಳ್ಳೋದು ಅಷ್ಟೊಂದು ಒಳ್ಳೆಯದಲ್ಲ. ಸ್ವಲ್ಪ ಯೋಚನೆ ಮಾಡಿ ಈ ವಿಷಯಗಳಲ್ಲಿ ನಿರ್ಧಾರಗಳು ಮಾಡಬೇಕಾಗಿರುತ್ತೆ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದಿದ್ದ ತಕ್ಷಣ ನೀವು ಸೂಕ್ತವಾಗಿರುವಂತಹ ಚಿಕಿತ್ಸೆಯನ್ನು ಪಡೆಯೋದು ಒಳ್ಳೆಯದು. ಈ ವಾರದಲ್ಲಿ ಮುಖ್ಯವಾಗಿ ಒಂದೆರಡು ಶುಭ ಸುದ್ದಿಗಳನ್ನು, ಗುಡ್ ನ್ಯೂಸ್ ಕೇಳುವಂತಹ ವಾರ ಧನಸ್ಸು ರಾಶಿಯವರಿಗೆ ಈ ವಾರ ಆಗಿರುತ್ತೆ. ಇನ್ನು ಮತ್ತೊಂದು ರಾಶಿ ಮಕರ ರಾಶಿ ಜಾತಕರಿಗೆ ಈ ಉತ್ತರಾಷಾಢ ನಕ್ಷತ್ರದ 2, 3, 4 ಪಾದಗಳಲ್ಲಿ, ಶ್ರವಣ ನಕ್ಷತ್ರದ 4 ಪಾದಗಳಲ್ಲಿ, ಧನಿಷ್ಠ ನಕ್ಷತ್ರದ 1, 2 ಪಾದಗಳಲ್ಲಿ ಜನಿಸಿದವರು ಮಕರ ನಕ್ಷತ್ರ. ಈ ಮಕರ ರಾಶಿಯವರಿಗೆ ಶುಕ್ರ ಅನುಕೂಲವಾಗಿದ್ದಾರೆ. ತೃತೀಯ ಸ್ಥಾನದಲ್ಲಿ ಶನಿ ಪರಮಾತ್ಮ, ದ್ವಿತೀಯ ಧನಸ್ಥಾನದಲ್ಲಿ ರಾಹು ಪರಮಾತ್ಮ ತುಂಬ ಅನುಕೂಲವಾಗಿರೋದ್ರಿಂದ ಆದಾಯವು ಅದ್ಭುತ ರೀತಿಯಲ್ಲಿ ಆದಾಯದಲ್ಲಿ ಹೆಚ್ಚಳವನ್ನು ಕಾಣಬಹುದು. ನೀವು ಮಾಡುವಂತಹ ಆದಾಯ ಪ್ರಯತ್ನಗಳು, ಉದ್ಯೋಗ ಪ್ರಯತ್ನಗಳು, ವ್ಯಾಪಾರ ಪ್ರಯತ್ನಗಳೆಲ್ಲವೂ ಕೂಡ ಅನುಕೂಲವಾಗಿರುತ್ತೆ. ಮನಸ್ಸಿನಲ್ಲಿರುವಂತಹ ಕೆಲವೊಂದು ಕನಸುಗಳನ್ನು, ಬಯಕೆಗಳನ್ನು, ಗುರಿಯನ್ನು ಈಡೇರಿಸ್ಕೊಳ್ಳೋದಕ್ಕೆ, ಮನಸ್ಸಿನಲ್ಲಿರುವಂತಹ ಕೆಲವೊಂದು ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಅನುಕೂಲವಾಗಿರುವಂತಹ ಸಮಯ. ನೀವೇನಾದರೂ ಮುಂಚೆನೇ ಕೆಲವೊಂದು ಪ್ಲ್ಯಾನ್ಸ್ ಮಾಡ್ಕೊಂಡಿದ್ರೆ, ಕೆಲವೊಂದು ಅದನ್ನು ಎಕ್ಸಿಕ್ಯೂಟ್ ಮಾಡೋದರಲ್ಲಾಗಿರ್ಬೋದು, ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಆ ಪ್ಲ್ಯಾನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡೋದಕ್ಕೆ ಈ ವಾರ ತುಂಬ ಅನುಕೂಲವಾಗಿರುತ್ತೆ. ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ನಿಮ್ಮ ಮಾತಿಗೆ ಉತ್ತಮ ರೀತಿಯಲ್ಲಿ ಒಂದು ಹೆಸರು, ನೇಮ್, ಫೇಮ್ ಅನ್ನೋದು ನೀವು ಕಾಣಬಹುದು. ವ್ಯಾಪಾರ ವಿಷಯಗಳು ತುಂಬ ಅನುಕೂಲವಾಗಿ ನೀವು ಎಕ್ಸ್ಪೆಕ್ಟ್ ಮಾಡುವ ರೀತಿಯಲ್ಲಿ ಲಾಭಗಳನ್ನು ತಂದುಕೊಡುತ್ತೆ. ಈಗ ಆಗ್ತಾ ಇರುವಂತಹ ಕೆಲವೊಂದು ಹೊಸ ವ್ಯಕ್ತಿಗಳ ಪರಿಚಯ ಅನ್ನೋದು ನಿಮಗೆ ಉತ್ತಮ ರೀತಿಯಲ್ಲಿ ಲಾಭದಾಯಕವಾಗಿರುತ್ತೆ. ಕೆಲವೊಂದು ಇಂಪಾರ್ಟೆಂಟ್ ಅಂದರೆ ಪ್ರಮುಖವಾಗಿರುವಂತಹ ಹಣಕಾಸಿನ ಸಮಸ್ಯೆಗಳಿಂದ, ಈ ಫಿನಾನ್ಷಿಯಲ್ ಪ್ರಾಬ್ಲಮ್ಸಿಂದ ಹೊರಗಡೆ ಬರೋದಕ್ಕೆ, ಅದರಿಂದ ಸ್ವಲ್ಪ ರಿಲೀಫ್ನ, ಉಪಶಮನವನ್ನು ಕಾಣೋದಕ್ಕೆ ಅನುಕೂಲವಾಗಿರುತ್ತೆ. ಈ ವಾರ ಮುಖ್ಯವಾಗಿ ಬೇರೆಯವರ ವಿಷಯದಲ್ಲಿ ಅನಾವಶ್ಯಕವಾಗಿ ಇನ್ವಾಲ್ವ್ ಹೋಗಬೇಡಿ. ಯಾವುದಾದ್ರೂ ವಿವಾದಗಳಾಗಿರ್ಬೋದು, ಕೆಲವೊಂದು ಮುಖ್ಯವಾದ 4 ಜನ ಏನಾದರೂ ಮಾತಾಡ್ತಾ ಇದ್ದರೆ, ಅಥವಾ ಯಾರಿಗಾದರೂ ಏನೋ ಕೆಲವೊಂದು ಸಂದರ್ಭಗಳಲ್ಲಿ ವ್ಯಕ್ತಿಗಳು ಯಾವ ರೀತಿ ಇರ್ತಾರೋ ಗೊತ್ತಿಲ್ಲ, ಯಾವ ಯೋಚನೆಯಲ್ಲಿ ಇರ್ತಾರೋ ಗೊತ್ತಿಲ್ಲ, ನಿಮ್ಮ ಮೇಲೆ ಏನು ಅಭಿಪ್ರಾಯ ಇಟ್ಕೊಂಡಿರ್ತಾರೋ ಗೊತ್ತಿಲ್ಲ. ಸೊ ಅನ್ವಾಂಟೆಡ್ ಅಥವಾ ನಿಮಗೆ ಸಂಬಂಧ ಇಲ್ದಿರೋಂತಹ ವಿಷಯಗಳಲ್ಲಿ ಇನ್ವಾಲ್ವ್ ಆಗದೇ ಇರೋದು ಉತ್ತಮ. ಮುಖ್ಯವಾಗಿ ಆರೋಗ್ಯದಲ್ಲಿ ಯಾವುದೇ ರೀತಿ ತೊಂದರೆ ಕಾಣಿಸ್ತಾ ಇಲ್ಲ. ನೀವು ಏನಾದರೂ ವೃತ್ತಿ ಉದ್ಯೋಗ ಸ್ಥಳಗಳಲ್ಲಿರುವಂತಹ ಸಂದರ್ಭಗಳಲ್ಲಿ ಅಥವಾ ದೂರ ಪ್ರಾಂತಗಳಲ್ಲಿರುವಂತಹ ಸಂದರ್ಭಗಳಲ್ಲಿ ನಿಮ್ಮ ಮನೆಗೆ ನಿಮ್ಮ ತಾಯಿ ತಂದೆ ಬರುವಂತಹ ಅಥವಾ ನಿಮ್ಮ ಅತ್ತೆ ಮಾವ ಬರುವಂತಹ ಸಾಧ್ಯತೆ ಈ ವಾರದಲ್ಲಿ ಗೋಚಾರವಾಗ್ತಾ ಇದೆ. ಒಂದು ಪ್ರಾಪರ್ಟಿ ರಿಲೇಟೆಡ್ ಡಿಸ್ಪ್ಯೂಟ್ ಅನ್ನೋದು ಈ ವಾರದಲ್ಲಿ ಅದು ಸ್ವಲ್ಪ ಸಾಲ್ವ್ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮುಖ್ಯವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಅವಶ್ಯಕತೆಗೆ ತಕ್ಕಂತೆ ನಿಮ್ಮ ಬಂಧುಗಳಾಗಿರ್ಬೋದು, ಆಪ್ತರಾಗಿರ್ಬೋದು, ನಿಮಗೆ ಹಣಕಾಸಿನ ಸಹಕಾರ ನೀಡೋದಕ್ಕೆ ಮುಂದೆ ಬರ್ತಾರೆ.
ಈ ವಾರ ಮಕರ ರಾಶಿಯವರಿಗೆ ಅದ್ಭುತ ರೀತಿಯಲ್ಲಿ ಅನುಕೂಲತೆ ಇರುತ್ತೆ. ಮುಂದಿನ ರಾಶಿ ಬಂದು ಕುಂಭರಾಶಿ. ಕುಂಭರಾಶಿ ಅಂತ ಬಂದಾಗ ಧನಿಷ್ಠ ನಕ್ಷತ್ರದ 3-4 ಪಾದಗಳಲ್ಲಿ, ಶತಭಿಷ ನಕ್ಷತ್ರದ 4 ಪಾದಗಳಲ್ಲಿ, ಪೂರ್ವಭಾದ್ರ ನಕ್ಷತ್ರದ 1ನೇ 2ನೇ 3ನೇ ಪಾದಗಳಲ್ಲಿ ಜನಿಸಿದವರು ಕುಂಭರಾಶಿಗೆ ಸೇರ್ತಾರೆ. ಕುಂಭರಾಶಿಯವರಿಗೆ ಈ ವಾರ ಮುಖ್ಯವಾಗಿ ಧನ ಕುಟುಂಬ ಸ್ಥಾನವಾಗಿರುವಂತಹ ದ್ವಿತೀಯದಲ್ಲಿರುವಂತಹ ರಾಶ್ಯಾಧಿಪತಿ ಶನಿ ಪರಮಾತ್ಮ 7.5 ಕೊನೆಯ ಹಂತದ ಫಲಗಳು ನೀಡ್ತಾ ಇದ್ದಾರೆ. ಸ್ವಲ್ಪ ಶನಿ ಪರಮಾತ್ಮನ ದೋಷ ಇದ್ರೂ ಆದಾಯಕ್ಕೆ ಯಾವುದೇ ರೀತಿ ಬರ ಇರೋಲ್ಲ, ಆದಾಯಕ್ಕೆ ಯಾವ ರೀತಿ ಕೊರತೆ ಇರೋಲ್ಲ. ಮುಖ್ಯವಾಗಿ ಯಾವುದೇ ಆದರೆ ಕೆಲವೊಂದು ವಿಷಯಗಳು, ಕೆಲವೊಂದು ಪ್ರಯತ್ನಗಳು ಮಾತ್ರ 1-2 ಬಾರಿ ಪ್ರಯತ್ನ ಮಾಡಬೇಕಾಗಿರುತ್ತೆ, ಅಥವಾ ಸ್ವಲ್ಪ ನೆಮ್ಮದಿಯಾಗಿ ಕಂಪ್ಲೀಟ್ ಆಗ್ತಾ ಇರುತ್ತೆ. ಸೊ ತಾಳ್ಮೆಯಿಂದ ಆ ವಿಷಯಗಳನ್ನು ಪೂರ್ತಿ ಮಾಡೋದಕ್ಕೆ ಸ್ವಲ್ಪ ತಾಳ್ಮೆಯನ್ನು ಬೆಳೆಸ್ಕೊಳ್ಳೋದು ಉತ್ತಮ. ನೀವು ಆ ಹಣಕಾಸಿನ ವ್ಯವಹಾರಗಳಾಗಿರ್ಬೋದು, ಪ್ರಾಪರ್ಟಿ ರಿಲೇಟೆಡ್ ವ್ಯವಹಾರಗಳಾಗಿರ್ಬೋದು, ಫೈನಲ್ಲಾಗಿ ಒಂದು ಹಂತಕ್ಕೆ ಬಂದು ತಲುಪುತ್ತೆ, ಆಲ್ಮೋಸ್ಟ್ ನಿಮ್ಮದಾಗುತ್ತೆ, ಅಥವಾ ಒಂದು ಪಾಸಿಟಿವ್ ಆಗಿ ಕೆಲವೊಂದು ವಿಷಯಗಳು ಅದು ಸೆಟಲ್ಮೆಂಟ್ ಆಗೋ ರೀತಿಯಲ್ಲಿ ಕಾಣಿಸುತ್ತೆ. ವೃತ್ತಿ ವ್ಯಾಪಾರ ವಿಷಯಗಳಲ್ಲಿ ಪ್ರಾಫಿಟ್ಸ್ ಅಂತ ಬಂದಾಗ ಈ ಸ್ವಲ್ಪ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿರೋ ರೀತಿಯಲ್ಲಿ ಅದ್ಭುತಗಳು ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಲಾಭಗಳನ್ನು ನೋಡುವಂತಹ ವಾರ ಅಂತ ಹೇಳಬಹುದು. ನೀವು ಸ್ಟ್ರಾಟಜೀಸ್ ಆಗಿರ್ಬೋದು, ನಿಮ್ಮ ಪ್ಲ್ಯಾನ್ ಆಗಿರ್ಬೋದು, ನಿಮ್ಮ ಯೋಚನೆಗಳಾಗಿರ್ಬೋದು, ಕೆಲವೊಂದು ಉತ್ತಮ ರೀತಿಯಲ್ಲಿ ರಿಸಲ್ಟ್ ಕೊಡುವಂತಹ ವಾರ ಆಗಿರುತ್ತೆ. ಕೆಲವೊಂದು ಮುಖ್ಯವಾದ ವ್ಯವಹಾರಗಳನ್ನು ಪೂರ್ತಿ ಮಾಡೋದು, ಅಥವಾ ಕೆಲವೊಂದು ಮುಖ್ಯವಾದ ಅಂದರೆ ಮುಂದೂಡಿಕೆ ಹಾಕದೆ ಈ ಶನಿ ಪರಮಾತ್ಮ ಸ್ವಲ್ಪ ಲೇಸಿನೆಸ್ ಕೊಡ್ತಾ ಇರ್ತಾರೆ. ಸ್ವಲ್ಪ ಮುಂದೂಡಿಕೆ ಆಗುವಂಥ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ವೀಕ್ ನೋಡೋಣ, ನೆಕ್ಸ್ಟ್ ಮಂತ್ ನೋಡೋಣ ಅನ್ನೋ ರೀತಿಯಲ್ಲಿ ಯೋಚನೆಗಳಿರುತ್ತೆ. ಆದರೆ ವಿತಿನ್ ದ ಟೈಮ್ ಲೈನ್ ಬಹುಬೇಗ ಆ ಮುಖ್ಯವಾದ ಪ್ರಯತ್ನಗಳನ್ನು ಮಾಡ್ಕೋಬೇಕಾಗಿರುತ್ತೆ. ಕೆಲವೊಂದು ಪ್ರಮುಖ ವ್ಯಕ್ತಿಗಳಿಗೆ, ಗಣ್ಯ ವ್ಯಕ್ತಿಗಳಿಗೆ ತುಂಬ ಹತ್ತಿರವಾಗಿ ನೀವು ಅವರ ವಿಶ್ವಾಸವನ್ನು ಪಡಿತೀರಾ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನು ಪೂರ್ತಿ ಮಾಡೋದಕ್ಕೆ ಯು ಆರ್ ಆಲ್ವೇಸ್ ಡಿಪೆಂಡಿಂಗ್ ಆನ್ ಅದರ್ಸ್ ಅನ್ನೋ ರೀತಿಯಲ್ಲಿ ಕೆಲವೊಂದು ವ್ಯಕ್ತಿಗಳ ಮೇಲೆ ಅವರು ಇನ್ವಾಲ್ವ್ಮೆಂಟ್ ಅಥವಾ ಅವರು ಹೆಲ್ಪ್ ಮಾಡಲೇಬೇಕು, ಆದ್ರೇ ನನಗೆ ಲಾಭ ಆಗುತ್ತೆ ಅನ್ನುವಂತಹ ಕೆಲವೊಂದು ವಿಷಯಗಳು ಸ್ವಂತವಾಗಿ ಪೂರ್ತಿ ಮಾಡೋದಕ್ಕಿಂತ ಮುಖ್ಯವಾಗಿರುವಂತಹ ವ್ಯಕ್ತಿಗಳ ಸಹಕಾರದಿಂದ ಪೂರ್ತಿ ಮಾಡೋದು ಉತ್ತಮ. ಇನ್ನು ಆದಾಯಕ್ಕೆ, ಆರೋಗ್ಯಕ್ಕೆ ಯಾವುದೇ ರೀತಿ ಬರ ಇರೋಲ್ಲ, ತುಂಬ ಚೆನ್ನಾಗಿರುತ್ತೆ. ಬೇರೆಯವರಿಗೆ ಅಂದರೆ ಮುಖ್ಯವಾಗಿ ಕುಂಭರಾಶಿಯವರು ಊರಿಗೆ ಉಪಕಾರಿ ಅಂತ ಹೇಳ್ತಾರೆ. ಅಂದರೆ ಬೇರೆಯವ್ರನ್ನ ಯಾವಾಗಲೂ ಕೂಡ ತಮ್ಮ ಅಗತ್ಯಗಳಿಗಿನ್ನ ಮರೆತು ಬಿಡ್ತಾರೆ, ತಮ್ಮ ಏನು ಬೇಕೋ ಆ ವಿಷಯಗಳನ್ನು ಯೋಚನೆ ಮಾಡೋಲ್ಲ, ಯಾವಾಗಲೂ ಕೂಡ ಬೇರೆಯವ್ರಿಗೆ ಸಹಾಯ ಮಾಡ್ತಾ ಇರ್ತಾರೆ. ಬಟ್ ಈ ವಾರ ಒಳ್ಳೇದು ಮಾಡೋಕ್ಕೋದ್ರೆ ಅದೇನೋ ಎದುರಾಯಿತು ಅನ್ನೋ ರೀತಿಯಲ್ಲಿ ಕೆಲವೊಂದು ವ್ಯಕ್ತಿಗಳಿಗೆ, ಬೇರೆಯವರಿಗೆ ನೀವು ಶಕ್ತಿಗೆ ಮೀರಿ ಸಹಾಯ ಮಾಡುವಂತಹ ಸಂದರ್ಭಗಳು ಬಂದಾಗ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ. ಯಾಕಂದರೆ ನಿಮಗೆ ಆಗಿರುವಂತಹ ಕಮಿಟ್ಮೆಂಟ್ಸ್ ಇರ್ಬೋದು, ನಿಮ್ಮದೇ ಆಗಿರುವಂತಹ ಯೋಜನೆಗಳಿರ್ಬೋದು, ಆ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಸಹಾಯ ಮಾಡೋದರಲ್ಲಿ ಸ್ವಲ್ಪ ಬ್ಯಾಲೆನ್ಸ್ಡಾಗಿ ವ್ಯವಹಾರ ಮಾಡಬೇಕಾಗಿರುತ್ತೆ. ಇನ್ನು ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರುವಂತಹ ಕುಂಭರಾಶಿ ಜಾತಕರಿಗೆ ದೂರದ ಪ್ರದೇಶಗಳಲ್ಲಿ, ಅದು ಬೇರೆ ನಗರಗಳಲ್ಲಾಗಿರ್ಬೋದು, ದೂರದ ಪ್ರದೇಶದಲ್ಲಿರುವಂತಹ ಸ್ಥಳಗಳಾಗಿರ್ಬೋದು, ಮೈಟ್ ಬಿ ವಿದೇಶದಲ್ಲಾಗಿರಬಹುದು, ಉದ್ಯೋಗ ಅವಕಾಶಗಳು ಬರುವುದಕ್ಕೆ ಈ ವಾರದಲ್ಲಿ ಅನುಕೂಲವಿದೆ. ಸೊ ಒಟ್ಟಾಗಿ ಕುಂಭರಾಶಿಯವರಿಗೆ ಹೇಳೋದೇನಪ್ಪ ಅಂದರೆ, ಅನ್ವಾಂಟೆಡ್ ವಿಷಯದಲ್ಲಿ ಇನ್ವಾಲ್ವ್ ಆಗೋಕ್ಕೆ ಹೋಗಬೇಡಿ, ಅತಿಯಾಗಿ ಸಹಾಯ ಮಾಡೋಕ್ಕೋಗಿ ನೀವು ಸಮಸ್ಯೆಗಳನ್ನು ತಂದ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾ, ಕೊನೆಯ ರಾಶಿ ಮೀನರಾಶಿ ಜಾತಕರಿಗೆ ಈ ವಾರದಲ್ಲಿ ನಾವು ನೋಡುವುದಾದರೆ, ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದದಲ್ಲಿ, ರೇವತಿ ನಕ್ಷತ್ರದ 4 ಪಾದಗಳಲ್ಲಿ ಮತ್ತು ಉತ್ತರಾಭಾದ್ರ ನಕ್ಷತ್ರದ 4 ಪಾದಗಳಲ್ಲಿ ಜನಿಸಿರುವಂತಹ ಜಾತಕರು ಈ ಮೀನರಾಶಿಗೆ ಸೇರ್ತಾರೆ. ಈ ವಾರದಲ್ಲಿ ಮುಖ್ಯವಾಗಿ ಬಹಳಷ್ಟು ಗ್ರಹಗಳು ಲಾಭ ಸ್ಥಾನದಲ್ಲಿ ಬರ್ತಾ ಇದೆ. ಏಕಾದಶ ಭಾವದಲ್ಲಿ ಶುಕ್ರ ಆಗಿರಬಹುದು, ಬುಧ ಆಗಿರ್ಬೋದು, ಕುಜ, ರವಿ ಇವರ ಆಗಮನ ಅನ್ನೋದು ನಿಮಗೆ ಕೆಲವೊಂದು ಫಿನಾನ್ಷಿಯಲಿ, ಹಣಕಾಸಿನ ವಿಷಯಗಳಲ್ಲಿ ನಿಮ್ಮ ಆದಾಯವೂ ಜಾಸ್ತಿ ಆಗೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ಮಾತೃಸ್ಥಾನವಾಗಿರುವಂತಹ ಚತುರ್ಥ ಸ್ಥಾನದಲ್ಲಿ ರಾಶ್ಯಾಧಿಪತಿ ಗುರು ಸಂಚಾರ ಮಾಡ್ತಾ ಇರೋದರಿಂದ ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ನಿಮ್ಮ ಮಾತಿಗೆ ಬೆಲೆ, ಅಥವಾ ನೀವು ಪಡ್ತಾ ಇರುವಂತಹ ಪ್ರತಿಭೆಗೆ, ಕಷ್ಟಕ್ಕೆ, ಹಾರ್ಡ್ ವರ್ಕಿಗೆ ಒಂದು ರೀತಿ ಗುರುತುವಿಕೆ ಸಿಗೋದಕ್ಕೆ, ನಿಮ್ಮ ಮಾತಿಗೆ ಬೆಲೆ ಜಾಸ್ತಿ ಆಗೋದಕ್ಕೆ, ನೀವು ಬಿಟ್ಟು ಬೇರೆಯವರಿಗೆ ಆ
ಕೆಲವೊಂದು ಟಾಸ್ಕ್ ಕಂಪ್ಲೀಟ್ ಮಾಡೋಕ್ಕಾಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಮೇಲಧಿಕಾರಿಗಳು ನಿಮ್ಮ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದೇ ರೀತಿಯಲ್ಲಿ ಮೇಲಧಿಕಾರಿಗಳಿಂದ ನಿಮಗೆ ನಿಮ್ಮ ಮೇಲೆ ಒಂದು ರೀತಿ ಒಂದು ಪಾಸಿಟಿವ್ ಒಪಿನಿಯನ್ ಬಂದು ಮುಂದಿನ ದಿನಗಳಲ್ಲಿ ಐ ಥಿಂಕ್ ಅವರೇನಾದರೂ ಸ್ವಲ್ಪ ಪ್ರಾಮಿಸ್ ಮಾಡ್ಬೋದು, ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ಪ್ರಮೋಷನ್, ಇನ್ಕ್ರಿಮೆಂಟ್ ಇತ್ಯಾದಿ ವಿಷಯಗಳಿಂದ ಸ್ವಲ್ಪ ಅನುಕೂಲವಾಗಿರುತ್ತೆ. ಇನ್ನು ಅಂದರೆ ಮುಖ್ಯವಾಗಿ ಪ್ರೊಫೆಷ್ನಲ್ ಲೈಫಲ್ಲಿ ಒಂದು ಬಿಡು ಅನ್ನೋದಿರಲ್ಲ, ತುಂಬ ಬ್ಯುಸಿಯಾಗಿರ್ತೀರ. ಸೊ ಯು ಡೋಂಟ್ ಹ್ಯಾವ್ ಟೈಮ್ ಟು ಸ್ಪೆಂಡ್ ವಿತ್ ಫ್ಯಾಮಿಲಿ ಮೆಂಬರ್ಸ್. ಅಂದರೆ ನಿಮ್ಮ ಫ್ಯಾಮ್ಲಿ, ನಿಮ್ಮ ಕುಟುಂಬದ ಸದಸ್ಯರ ಜೊತೆ ಕಾಲವನ್ನು ಕಳೆಯೋದಕ್ಕೂ ಕೂಡ ಸ್ವಲ್ಪ ಸಮಯ ಇರೋದಿಲ್ಲ. ತುಂಬ ಬ್ಯುಸಿ ಲೈಫ್ನ ನೀವು ಈ ವೀಕಲ್ಲಿ ನೋಡ್ತೀರಾ. ಮುಖ್ಯವಾಗಿರುವಂಥ ಕೆಲವೊಂದು ವಿಷಯಗಳ ಪೆಂಡಿಂಗಲ್ಲಿ ಅರ್ಧಪೂರ್ಣವಾಗಿ ನಿಲ್ಲಿಸಿರುವಂತಹ ಕೆಲವೊಂದು ಕೆಲಸಗಳನ್ನು ಈ ವಾರದಲ್ಲಿ ಪೂರ್ತಿ ಮಾಡ್ತೀರಾ. ಇನ್ನು ಪ್ರಾಪರ್ಟಿ ರಿಲೇಟೆಡ್ ಆಗಿರ್ಬೋದು, ಹಣಕಾಸಿನ ರಿಲೇಟೆಡ್ ವ್ಯವಹಾರಗಳನ್ನು ತುಂಬ ಹಠದಿಂದ, ಛಲದಿಂದ ಈ ವಿಷಯಗಳನ್ನು ಪೂರ್ತಿ ಮಾಡಲೇಬೇಕು. ಏನಾದರೂ ಆಗಲಿ ಈ ವಿಷಯದಲ್ಲಿ ಒಂದು ಸೆಟಲ್ಮೆಂಟ್ ಆಗಲೇಬೇಕು ಅನ್ನುವಂತಹ ಪ್ರಯತ್ನಗಳೆಲ್ಲವೂ ಕೂಡ ಅನುಕೂಲವಾಗಿರುತ್ತೆ. ಯಾವುದೇ ಪ್ರಯತ್ನ ಲಾಭಸ್ಥಾನಕ್ಕೆ ಬಂದಿರುವಂತಹ ಗ್ರಹಗಳ ಆಧಾರದ ಮೇಲೆ ಈ ವಾರದಲ್ಲಿ ನೀವು ಯಾವುದೇ ಪ್ರಯತ್ನ ಮಾಡಿ ನಿಮಗೆ ಅನುಕೂಲವಾಗಿ ಪೂರ್ತಿಯಾಗುತ್ತೆ. ಇನ್ನು ಕೆಲವೊಂದು ಅನಾವಶ್ಯಕವಾಗಿರುವಂತಹ ಪರಿಚಯಗಳಿಗೆ, ಸ್ಟ್ರೇಂಜರ್ಸ್, ಅಪರಿಚಿತ ವ್ಯಕ್ತಿಗಳಿಗೆ ಅವರು ಹೊಸದಾಗಿ, ಅದು ಸ್ತ್ರೀ ಪುರುಷ ಆಗಿರ್ಬೋದು, ಪುರುಷರಿಗೆ ಸ್ತ್ರೀಯರಾಗಿರ್ಬೋದು, ಈಗ ಈ ಸಂದರ್ಭದಲ್ಲಿ ಬೇಡ ಹೊಸ ಪರಿಚಯಗಳು. ಈಗ ಕೆಲವೊಂದು ವ್ಯಕ್ತಿಗಳು ಇನ್ಸ್ಟಾಗ್ರಾಮ್ ಪರಿಚಯ ಅಂತಾರೆ, ಫೇಸ್ಬುಕ್ ಪರಿಚಯ ಅಂತಾರೆ, ಕೆಲವೊಂದು ವ್ಯಕ್ತಿಗಳು ಏನೇನೋ ಅನಾವಶ್ಯಕವಾಗಿ, ಅದರಿಂದ ನಿಮ್ಗೆ ಏನಾದರೂ ಗೊತ್ತಿರೋರ ಫ್ರೆಂಡ್ಸಾ, ಓಕೆ, ಬೇಡ. ಅನಾವಶ್ಯಕವಾಗಿರುವಂತಹ ಕೆಲವೊಂದು ವ್ಯಕ್ತಿಗಳ ನಿಮ್ಮ ಜೀವನದಲ್ಲಿ ಆಗಮನ, ಕೆಲವೊಂದು ಪರಿಚಯಗಳಾಗಿ ಅದು ಮತ್ತೊಂದು ಹಂತಕ್ಕೆ ತಲುಪೋದಕ್ಕೆ ಸಾಧ್ಯವಾಗಿರೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡೋದು ಉತ್ತಮ. ಅನ್ವಾಂಟೆಡ್ ಸ್ಟ್ರೇಂಜರ್ಸ್ ಜೊತೆ, ಅಪರಿಚಿತ ವ್ಯಕ್ತಿಗಳ ಜೊತೆ ಪರಿಚಯಗಳನ್ನು ಅವಾಯ್ಡ್ ಮಾಡೋದು ಉತ್ತಮ. ಇನ್ನು ಬರಬೇಕಾಗಿರುವಂಥ ಹಣಕಾಸು ವ್ಯವಹಾರಗಳು ಕೂಡ ತುಂಬ ಅನುಕೂಲವಾಗಿ ನಿಮ್ಮ ಕೈ ಸೇರುತ್ತೆ. ನಿಮ್ಮ ಒಡ ಹುಟ್ಟಿದವರಾಗಿರ್ಬೋದು, ಅವರ ಜೊತೆ ಆಗಿರ್ಬೋದು, ಕುಟುಂಬ ಸದಸ್ಯರ ಜೊತೆ ಆಗಿರಬಹುದು, ಸ್ವಲ್ಪ ನಿಧಾನವಾಗಿ ಅವರನ್ನು ಅರ್ಥ ಮಾಡಿಕೊಂಡು ಅಥವಾ ಕ್ಷಣಿಕಾವೇಶದಲ್ಲಿ ಕೆಲವೊಂದು ಮಾತುಗಳನ್ನಾಡೋದು, ಇದರಿಂದ ಸ್ವಲ್ಪ ಮನಸ್ಪರ್ಧೆಗಳು ಉಂಟಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಬೀಳುವಂತಹ ಸಾಧ್ಯತೆ ಇರುವುದರಿಂದ ಮಾತನಾಡುವಂತಹ ಸಂದರ್ಭದಲ್ಲಿ ಚೂರು ಯೋಚನೆ ಮಾಡಿ ಮಾತಾಡಬೇಕು. ಯಾಕಂದರೆ ರಿಲೇಷನ್ಸ್ಗೆ ಕೂಡ ಅಷ್ಟೇ ಬೆಲೆ ಕೊಡಬೇಕಾಗಿರುತ್ತೆ. ಸೊ ಆದ್ದರಿಂದ ಈ ಸಂಬಂಧಗಳನ್ನು ಕಾಪಾಡ್ಕೋಬೇಕಾಗಿರುತ್ತೆ. ಇನ್ನು ವಿವಿಧ ಮಾರ್ಗಗಳ ಮುಖಾಂತರ ಹಣಕಾಸಿನ ವಿಷಯಗಳಿಂದ ಅಥವಾ ಆದಾಯ ಮಾರ್ಗಗಳಿಂದ ಹಣಕಾಸಿನ ನೆರವು ಪಡೆಯೋದ್ರಿಂದ ಕೆಲವೊಂದು ಆರ್ಥಿಕ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ. ಒಟ್ಟಾಗಿ ಅನಾವಶ್ಯಕವಾಗಿರುವಂತಹ ಪರಿಚಯಗಳು, ಫೋನ್ ಕಾಲ್ಸ್, ಮೆಸೇಜನ್ನು ಅವಾಯ್ಡ್ ಮಾಡಿ ಕುಟುಂಬಸ್ಥರ ಜೊತೆ ಪ್ರೀತಿಯಿಂದ, ಅನುರಾಗದಿಂದ ಈ ವಾರದಲ್ಲಿ ಮಾತಾಡಿ ತುಂಬ ಅದ್ಧೂರಿಯಿಂದ ಈ ಹಬ್ಬವನ್ನು, ಸಂಕ್ರಾಂತಿ ಹಬ್ಬವನ್ನು ಆಚರಿಸಿ ಅಂತ ಹೇಳ್ತಾ ಈ ದ್ವಾದಶ ರಾಶಿಗಳ ಫಲಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.